ನಿರ್ದಿಷ್ಟತೆಯಿಂದ ರೈತರು ಬೆಳೆಯತಕ್ಕಂಥ ಬೆಲೆಗೆ ಮಾರ್ಕೆಟ್ಗಳಲ್ಲಿ ರೇಟ್ ಇಲ್ಲ, ಇದೆಲ್ಲವೂ ಕೂಡ ನಿಮಗೆ ಸಿಗಬೇಕು ಅಂತ ಹೇಳಿ ಹೋರಾಟದ ಮುಖಾಂತರ ನೀವೆಲ್ಲರೂ ಸೇರಿ ನಿಮಗೋಸ್ಕರ 24x7 ರಾತ್ರಿ ಹಗಲು ದುಡಿಮೆ ಮೊನ್ನೆ ಗುರುವಾರ ಜನಾಗ್ರಹ ಸಮ್ಮೇಳನ 4 ಜಿಲ್ಲೆಗಳಿಂದ ರೈತ ಕೃಷಿ ಕಾರ್ಮಿಕರ ನಾಯಕರುಗಳೆಲ್ಲರೂ ಕೂಡ ಸೇರಿದ್ರು. ಆ ಸಮಾರಂಭದಲ್ಲಿ ನಾನು ಆಶ್ವಾಸನೆ ನೀಡಿದ್ದೀನಿ. ಜನರ ಆಸೆ ಇದೆ, ಜನರ ಆಸೆ ಏನಪ್ಪ ಅಂತ ಹೇಳಿದ್ರೆ ನೀರು ಕೊಡಬೇಕು ಅಂತಕ್ಕಂಥ ಜನ ಬೇಡಿಕೆ ಮಾಡಿದಾಗ ಅವರಿಗೆ ಆಶ್ವಾಸನೆ ನೀಡಿದ್ದೀವಿ. ಅದಕ್ಕೆ ಇವತ್ತು ಸೋಮಣ್ಣನವ್ರಿಗೂ ಮನವಿ ಮಾಡಿದ್ದೀವಿ, ಪವನ್ ಕಲ್ಯಾಣ್ ಅವರು ಕೂಡ ಮನವಿ ಮಾಡ್ತಾ ಇದ್ದೀವಿ. ಅವರದನ್ನ ಅಭ್ಯಾಸ ಮಾಡಿ ನಿಮ್ಮೆಲ್ಲರಿಗೂ ಕುಡಿಯುವ ನೀರನ್ನು ಕೊಡಿಸ್ತಕ್ಕಂಥ ಕೆಲಸವನ್ನ ಅವರು ಮಾಡ್ತಾರೆ ಅಂತಕ್ಕಂಥ ಅಚಲವಾದ ನಂಬಿಕೆ ಇಟ್ಟುಕೊಂಡು ನಾನು ಇಷ್ಟಕ್ಕೆ ಮಾತಾಡಿದೆ. ನಿಮ್ಮೆಲ್ಲರಿಗೂ ಎಷ್ಟು ನಮಸ್ಕಾರಗಳು. ಜಮೀನು ಸಾಕಿದ್ರು ಕೂಡ ಏನು ನೆಮ್ಮದಿ ತರಲ್ಲ. ನಿಂತುಕೊಂಡು ಈ ಸಮಾರಂಭದ ನಮ್ಮಂತವರ ಭಾಷಣ